ಹೆಲೋ ಆಲ್, ವೆಲ್ಕಮ್ ಟು ಇಂಗ್ಲೀಷ್ ಎಲಿಮೆಂಟ್ಸ್. ಇಲ್ಲಿನ 30 ವಾಕ್ಯಗಳು ನಾವು ದಿನವಿಡೀ ಮಾಡುವ ಕೆಲಸಗಳಿಗೆ ಸಂಬಂಧಿಸಿವೆ. ನಾವು ಈಗಾಗಲೇ ಕಳೆದ ಕ್ಲಾಸ್ನಲ್ಲಿ ನಾನು ದಿನಾಲು ಮಾಡುವ ಕೆಲಸಗಳು, ಹಾಗೆಯೇ ಅವನು ಅಂದರೆ ಎನಿ ಥರ್ಡ್ ಪರ್ಸನ್ ದಿನಾಲು ಏನು ಮಾಡ್ತಾನೆ, ಆ ಕೆಲಸಗಳನ್ನು ಇಂಗ್ಲೀಷ್ನಲ್ಲಿ ಹೇಳೋದು ಹೇಗೆ ಅನ್ನೋದನ್ನು ಕಲ್ತ್ಕೊಂಡಿದ್ದೇವೆ. ಅವೇ 30 ವಾಕ್ಯಗಳನ್ನು ತಗೊಂಡು ನಾನು ನಾಳೆ ಮಾಡುವ ಕೆಲಸಗಳು, ಅವನು ನಾಳೆ ಅಂದರೆ ಫ್ಯೂಚರ್ನಲ್ಲಿ ಮಾಡುವ ಕೆಲಸಗಳ ಬಗ್ಗೆ ಹೇಳ್ತಾ ಇದ್ದೇವೆ. ನೀವು ಕಳೆದ ಕ್ಲಾಸನ್ನು ನೋಡಿಲ್ಲ ಅಂತಂದರೆ ಮೊದಲು ಆ ಕ್ಲಾಸನ್ನು ನೋಡ್ಕೊಂಬಂದರೆ ಈ ಕಾನ್ಸೆಪ್ಟ್ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಆ ವಿಡಿಯೋದ ಲಿಂಕನ್ನು ಕೆಳಗಿನ ಡಿಸ್ಕ್ರಿಪ್ಷನ್ನಲ್ಲಿ ಡೈಲಿ ರೋಟೀನ್ ಅನ್ನೋ ಪ್ಲೇಲಿಸ್ಟಲ್ಲಿ ಕೊಟ್ಟಿರ್ತೇನೆ. ಸೊ ನೀವು ಎಲ್ಲ ವಿಡಿಯೋಗಳನ್ನು ಅಲ್ಲಿಂದ ಆಕ್ಸೆಸ್ ಮಾಡ್ಬೋದು. ಕನ್ನಡದಿಂದ ಇಂಗ್ಲೀಷನ್ನು ಸುಲಭವಾಗಿ, ಸರಳವಾಗಿ, ಉಚಿತವಾಗಿ ಕಲಿಯಲಿಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಟ್ ಮಾಡಿಕೊಂಡ್ರೆ ನಮ್ಮ ಮುಂದಿನ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ಸ್ ನೇರವಾಗಿ ನಿಮಗೆ ಸಿಗ್ತವೆ. ಸೊ ಹೀಗೆ ಒಮ್ಮೆ ಮಾತ್ರ ಸೆಟ್ ಮಾಡಿಕೊಂಡ್ರೆ ಸಾಕು. ಹಾಗೆಯೇ ಇಂಗ್ಲೀಷ್ ಕಲಿಯಲು ಆಸಕ್ತಿ ಇರುವವರಿಗೆ ನಮ್ಮ ವೀಡಿಯೋಗಳನ್ನು ದಯವಿಟ್ಟು ಶೇರ್ ಮಾಡಿ. ಈಗಾಗಲೇ ಹೇಳಿದಂತೆ ಇಲ್ಲಿರ್ತಕ್ಕಂತಹ ಸೆಂಟೆನ್ಸಸ್ ನಾನು ನಾಳೆ ಮಾಡುವ ಕೆಲಸಗಳು ಅಂದರೆ ಫ್ಯೂಚರ್ನಲ್ಲಿ ಮಾಡ್ತಕ್ಕಂತಹ ಕೆಲಸಗಳು. ಇವು ನಮ್ಮ ಡೈಲಿ ರೋಟೀನ್ಗೆ ಸಂಬಂಧಿಸಿದ ಕೆಲಸಗಳೇ ಆಗಿವೆ. ಲೆಟ್ಸ್ ಸ್ಟಾರ್ಟ್. ಐ ವಿಲ್ ಗೆಟ್ ಅಪ್ ಅಟ್ 5 o'clock. ಇಲ್ಲಿ ವಿಲ್ ಅನ್ನು ಯೂಸ್ ಮಾಡ್ತಾ ಇದ್ದೇವೆ. ದಟ್ ಇಂಡಿಕೇಟ್ಸ್ ಫ್ಯೂಚರ್, ನಾಳೆ ಆಗಿರ್ಬೋದು ಅಥವಾ ಮುಂದೆ ಆಗಿರ್ಬೋದು. ಸೊ ಇಲ್ಲಿ ನಾವು ನಾಳೆ ಅಂತ ಹೇಳಿ ತಿಳ್ಕೊಂಡೇ ಮಾಡ್ತಾ ಇದ್ದೇವೆ. ಐ ವಿಲ್ ಗೆಟ್ ಅಪ್ ಅಟ್ 5 o'clock. ನಾನು ಬೆಳಗ್ಗೆ 5 ಗಂಟೆಗೆ ಹೇಳ್ತೇನೆ. ಐ ವಿಲ್ ಬ್ರಷ್ ಮೈ ಟೀತ್ ಆ್ಯಂಡ್ ವಾಶ್ ಮೈ ಫೇಸ್. ಐ ವಿಲ್ ಬ್ರಷ್ ಮೈ ಟೀತ್ ಆ್ಯಂಡ್ ವಾಶ್ ಮೈ ಫೇಸ್. ಎದ್ಮೇಲೆ ಏನು ಮಾಡ್ತೇನೆ? ಹಲ್ಲುಜ್ತೇನೆ, ಹಾಗೆಯೇ ಮುಖವನ್ನು ತೊಳ್ಕೊಳ್ತೇನೆ. ದೆನ್ ಐ ವಿಲ್ ಡ್ರಿಂಕ್ ವಾಟರ್. ಆದಮೇಲೆ ನೀರನ್ನು ಕುಡಿತೇನೆ. ಐ ವಿಲ್ ಡೂ ಯೋಗ ಆ್ಯಂಡ್ ಮೆಡಿಟೇಷನ್. ಐ ವಿಲ್ ಡೂ ಯೋಗ ಆ್ಯಂಡ್ ಮೆಡಿಟೇಷನ್. ಆದಮೇಲೆ ನಾನು ಯೋಗ ಮತ್ತು ಮೆಡಿಟೇಷನನ್ನು ಪ್ರಾಕ್ಟೀಸ್ ಮಾಡ್ತೇನೆ. ವಿಲ್ ಏನು ಇಂಡಿಕೇಟ್ ಮಾಡ್ತಾ ಇದೆ? ಫ್ಯೂಚರಲ್ಲಿ ಮುಂದೆ ಎನ್ನುವ ಅರ್ಥವನ್ನು ಕೊಡುತ್ತೆ. ರೈಟ್. ನೆಕ್ಸ್ಟ್ ಐ ವಿಲ್ ಟೇಕ್ ಅ ಬಾತ್. ಐ ವಿಲ್ ಟೇಕ್ ಅ ಬಾತ್. ಆದಮೇಲೆ ನಾನು ಸ್ನಾನ ಮಾಡ್ತೇನೆ. ಐ ವಿಲ್ ಕೋಮ್ ಮೈ ಹೇರ್. ಐ ವಿಲ್ ಕೋಮ್ ಮೈ ಹೇರ್. ಆದಮೇಲೆ ತಲೆ ಬಾಚ್ಕೊಳ್ತೇನೆ. ಐ ವಿಲ್ ಪ್ಲ್ಯಾನ್ ಮೈ ಡೇ. ಐ ವಿಲ್ ಪ್ಲ್ಯಾನ್ ಮೈ ಡೇ. ನನ್ನ ದಿನದ ಯೋಜನೆಯನ್ನು ಸಿದ್ಧಪಡಿಸ್ಕೊಳ್ತೇನೆ. ಐ ವಿಲ್ ಗೋ ಟು ದ ಕಿಚನ್. ಐ ವಿಲ್ ಗೋ ಟು ದ ಕಿಚನ್. ಆದಮೇಲೆ ಅಡುಗೆ ಮನೆಗೆ ಹೋಗ್ತೇನೆ. ಆಫ್ಟರ್ವರ್ಡ್ಸ್ ಐ ವಿಲ್ ಹ್ಯಾವ್ ಕಾಫಿ. ಐ ವಿಲ್ ಹ್ಯಾವ್ ಕಾಫಿ. ಕಾಫಿ ಕುಡಿತೇನೆ. ಐ ವಿಲ್ ರೀಡ್ ನ್ಯೂಸ್ ಪೇಪರ್. ದೆನ್ ಐ ವಿಲ್ ರೀಡ್ ನ್ಯೂಸ್ ಪೇಪರ್. ಆದಮೇಲೆ ನ್ಯೂಸ್ ಪೇಪರನ್ನು ಓದ್ತೇನೆ. ಐ ವಿಲ್ ಹ್ಯಾವ್ ಬ್ರೇಕ್ಫಾಸ್ಟ್ ಅರೌಂಡ್ 8. ಐ ವಿಲ್ ಹ್ಯಾವ್ ಬ್ರೇಕ್ಫಾಸ್ಟ್ ಅರೌಂಡ್ 8. ಸುಮಾರು 8 ಗಂಟೆಗೆ ನಾನು ನನ್ನ ಬೆಳಗಿನ ಉಪಹಾರವನ್ನು ತೆಗೆದುಕೊಳ್ತೇನೆ. ಅಟ್ ಅಬೌಟ್ 8, ಅರೌಂಡ್ 8 ಅಂದರೆ ಸುಮಾರು 8 ಗಂಟೆಗೆ ಅನ್ನೋ ಮೀನಿಂಗ್ ಬರುತ್ತೆ. ಇಲ್ಲಿ ನೋಡಿ, ಐ ಪ್ಲಸ್ ಅಫಾಸ್ಟಫಿ ಎಲ್ ಎಲ್ ಅನ್ನು ಬಳಸಿದ್ದೀವಿ. ಸೊ ಐ ಅಫಾಸ್ಟಫಿ ಎಲ್ ಎಲ್ ಇದನ್ನು ಯಾವ ಥರ ಓದಬೇಕು? ಐಲ್. ಇದು ಐ ವಿಲ್ ಇದರ ಶಾರ್ಟ್ ಫಾರ್ಮ್. ಸೊ ನಾವು ಮಾತಾಡ್ತಾ ಇರಬೇಕಾದ್ರೆ ಈ ಕಾಂಟ್ರಾಕ್ಟೆಡ್ ಫಾರ್ಮ್ಸನ್ನು ಹೆಚ್ಚಾಗಿ ಬಳಸ್ತಾ ಹೋಗಬೇಕು. ಐಲ್. ಐ ವಿಲ್ ಹ್ಯಾವ್ ಬ್ರೇಕ್ಫಾಸ್ಟ್ ಅರೌಂಡ್ 8. ಐ ವಿಲ್ ಹ್ಯಾವ್ ರೋಟಿ ಆ್ಯಂಡ್ ಕರ್ರಿ. ಐ ವಿಲ್ ಹ್ಯಾವ್ ರೋಟಿ ಆ್ಯಂಡ್ ಕರ್ರಿ. ಬೆಳಗಿನ ಉಪಹಾರಕ್ಕೆ ರೋಟಿ ಮತ್ತು ಪಲ್ಯವನ್ನು ತೆಗೆದುಕೊಳ್ತೇನೆ. ಐ ವಿಲ್ ಗೋ ಟು ಮೈ ಆಫೀಸ್ ಅಟ್ 9:30. ಐ ವಿಲ್ ಗೋ ಟು ಮೈ ಆಫೀಸ್ ಅಟ್ 9:30. 9:00 ನಾನು ನನ್ನ ಆಫೀಸ್ಗೆ ಹೋಗ್ತೇನೆ. ಸೊ ಇಲ್ಲಿ ಯಾವ ಥರ ಸೆಂಟೆನ್ಸ್ಗಳನ್ನು ಚೇಂಜ್ ಮಾಡಬೇಕು ಅಂತೇಳಿ ವಿಡಿಯೋ 1ನಲ್ಲಿ ಹೇಳಿದ್ದೇವೆ. ನೆಕ್ಸ್ಟ್ ಐ ವಿಲ್ ಗೋ ಟು ವರ್ಕ್ ಬೈ ಬೈಕ್. ಐ ವಿಲ್ ಗೋ ಟು ವರ್ಕ್ ಬೈ ಬೈಕ್. ನಾನು ಕೆಲಸಕ್ಕೆ ಬೈಕ್ ಮೇಲೆ ಹೋಗ್ತೇನೆ. 15th one, ಇಟ್ ವಿಲ್ ಟೇಕ್ ಹಾಫ್ ಆನ್ ಅವರ್ ಮೀ ಟು ಗೋ ದೇರ್. ಇಟ್ ವಿಲ್ ಟೇಕ್ ಹಾಫ್ ಆನ್ ಅವರ್ ಮೀ ಟು ಗೋ ದೇರ್. ನನಗೆ ಅಲ್ಲಿಗೆ ಹೋಗಲಿಕ್ಕೆ ಅರ್ಧ ಗಂಟೆ ತೆಗೆದುಕೊಳ್ಳಲಿದೆ. ಐ ವಿಲ್ ರೀಚ್ ಮೈ ವರ್ಕ್ ಪ್ಲೇಸ್ ಅರೌಂಡ್ 10. ಐ ವಿಲ್ ರೀಚ್ ಮೈ ವರ್ಕ್ ಪ್ಲೇಸ್ ಅರೌಂಡ್ 10. ಸುಮಾರು 10 ಗಂಟೆಗೆ ನಾನು ನನ್ನ ಕೆಲಸ ಮಾಡುವ ಸ್ಥಳಕ್ಕೆ ಸೇರಿಕೊಳ್ತೇನೆ. ಐ ವಿಲ್ ಹ್ಯಾವ್ ಲಂಚ್ ಅಟ್ 1 o'clock. ನಾನು 1 ಗಂಟೆಗೆ ಮಧ್ಯಾಹ್ನದ ಊಟವನ್ನು ಮಾಡ್ತೇನೆ. ಐ ವಿಲ್ ವರ್ಕ್ ಫ್ರಮ್ 10 to 5. 10 ಗಂಟೆಯಿಂದ 5 ಗಂಟೆವರೆಗೆ ಕೆಲಸ ಮಾಡಲಿದ್ದೇನೆ. ನೆಕ್ಸ್ಟ್ ಐ ವಿಲ್ ರಿಟರ್ನ್ ಹೋಮ್ ಅಟ್ 5:30.
ಐ ವಿಲ್ ರಿಟರ್ನ್ ಹೋಮ್ ಅಟ್ 5:30. 5:00 ಕೆಲಸದಿಂದ ಮನೆಗೆ ವಾಪಸ್ ಆಗ್ತೇನೆ. ಐ ವಿಲ್ ವಾಶ್ ಮೈ ಫೇಸ್ ಆ್ಯಂಡ್ ಫ್ರೆಶನ್ ಅಪ್. ಆದಮೇಲೆ ಮುಖ ತೊಳೆದು ಉಲ್ಲಾಸಿತನಾಗ್ತೇನೆ. ದಟ್ ಮೀನ್ಸ್ ಫ್ರೆಶ್ ಆಗ್ತೇನೆ. ನೆಕ್ಸ್ಟ್, ಐ ವಿಲ್ ಟೇಕ್ ರೆಸ್ಟ್ ಫಾರ್ ಅ ವೈಲ್. ಐ ವಿಲ್ ಟೇಕ್ ರೆಸ್ಟ್ ಫಾರ್ ಅ ವೈಲ್. ನಾನು ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ತೆಗೆದುಕೊಳ್ತೇನೆ. ಅಟ್ 6 ಐ ವಿಲ್ ವಾಚ್ ಇಂಗ್ಲೀಷ್ ಎಲಿಮೆಂಟ್ಸ್ ಚಾನಲ್. ಅಟ್ 6 ಐ ವಿಲ್ ವಾಚ್ ಇಂಗ್ಲೀಷ್ ಎಲಿಮೆಂಟ್ಸ್ ಚಾನಲ್. 6 ಗಂಟೆಗೆ ಯೂಟ್ಯೂಬಲ್ಲಿ ಇಂಗ್ಲೀಷ್ ಎಲಿಮೆಂಟ್ಸ್ ಚಾನಲನ್ನು ನೋಡ್ತೇನೆ. ಯಾಕಂದರೆ ಯೂಸ್ವಲಿ ನಮ್ಮ ಚಾನಲಲ್ಲಿ ಸಾಯಂಕಾಲ 6 ಗಂಟೆಗೆ ಹೊಸ ವೀಡಿಯೋಸ್ ಬರ್ತವೆ. ನೆಕ್ಸ್ಟ್, ಮೈ ಮದರ್ ವಿಲ್ ಗಿವ್ ಮೀ ಸ್ನ್ಯಾಕ್ಸ್ ಆ್ಯಂಡ್ ಟೀ. ಮೈ ಮದರ್ ವಿಲ್ ಗಿವ್ ಮೀ ಸ್ನ್ಯಾಕ್ಸ್ ಆ್ಯಂಡ್ ಟೀ. ಆದಮೇಲೆ ಅಮ್ಮ ನನಗೆ ಸ್ನ್ಯಾಕ್ಸ್ ಮತ್ತು ಟೀಯನ್ನು ಕೊಡ್ತಾರೆ. ಐ ವಿಲ್ ಗೋ ಟು ರಾಜುಸ್ ಹೋಮ್ ಟು ಪ್ಲೇ ಚೆಸ್. ಐ ವಿಲ್ ಗೋ ಟು ರಾಜುಸ್ ಹೋಮ್ ಟು ಪ್ಲೇ ಚೆಸ್. ಆದಮೇಲೆ ನಾನು ಚೆಸ್ ಆಡಲಿಕ್ಕೆ ರಾಜು ಮನೆಗೆ ಹೋಗ್ತೇನೆ. ಅಟ್ 7:30 ಐ ವಿಲ್ ಲಿಸನ್ ಟು ದ ರೇಡಿಯೋ ನ್ಯೂಸ್ ಆ್ಯಂಡ್ ದೆನ್ ಐ ವಿಲ್ ವಾಚ್ ಇಂಗ್ಲೀಷ್ ನ್ಯೂಸ್ ಆನ್ ಟಿ ವಿ. ಅಟ್ 7:30 ಐ ವಿಲ್ ಲಿಸನ್ ಟು ದ ರೇಡಿಯೋ ನ್ಯೂಸ್ ಆ್ಯಂಡ್ ದೆನ್ ಐ ವಿಲ್ ವಾಚ್ ಇಂಗ್ಲೀಷ್ ನ್ಯೂಸ್ ಆನ್ ಟಿ ವಿ. 7:00 ನಾನು ರೇಡಿಯೋ ಕೇಳ್ತೇನೆ, ಹಾಗೆಯೇ ಟಿ ವಿನಲ್ಲಿ ಇಂಗ್ಲೀಷ್ ನ್ಯೂಸನ್ನು ನೋಡ್ತೇನೆ. ನೆನ್ಪಿಟ್ಕೊಳ್ಳಿ, ಯಾವಾಗಲೂ ಆನ್ ಟಿ ವಿ ಅಂತ ಬಳಸಬೇಕು, ಇನ್ ಟಿ ವಿ ಅಂತೇಳಿ ಅಲ್ಲ. ನೆಕ್ಸ್ಟ್ 26 ಒನ್, ಐ ವಿಲ್ ಹ್ಯಾವ್ ಸಪರ್ ಅಟ್ 8:30. ಐ ವಿಲ್ ಹ್ಯಾವ್ ಸಪರ್ ಅಟ್ 8:30. 8:00 ನಾನು ರಾತ್ರಿಯ ಊಟವನ್ನು ಮಾಡ್ತೇನೆ. ದೆನ್ ಐ ವೋಂಟ್ ಹ್ಯಾವ್ ಎನಿ ಬೇವರೇಜಸ್. ದೆನ್ ಐ ವೋಂಟ್ ಹ್ಯಾವ್ ಎನಿ ಬೇವರೇಜಸ್. ಆದಮೇಲೆ ನಾನು ಯಾವುದೇ ಪಾನೀಯಗಳನ್ನು ಸೇವಿಸುವುದಿಲ್ಲ. ಸಿ, ಇಲ್ಲಿ ವಿಲ್ ಪ್ಲಸ್ ನಾಟ್ ಸೇರಿಸಿದರೆ ಓಂಟ್ ಆಗುತ್ತೆ. ವಿಲ್ ಪ್ಲಸ್ ನಾಟ್ ಓಂಟ್. ಐ ವಿಲ್ ಕಾಲ್ ಮೈ ಫ್ರೆಂಡ್ಸ್ ಟು ಚಾಟ್. ಆದಮೇಲೆ ನಾನು ನನ್ನ ಫ್ರೆಂಡ್ಸ್ಗೆ ಕಾಲ್ ಮಾಡ್ತೀನಿ, ಅವ್ರ ಜೊತೆ ಸ್ವಲ್ಪ ಹೊತ್ತು ಚಾಟ್ ಮಾಡ್ತೀನಿ. ಐ ವಿಲ್ ರೈಟ್ ಮೈ ಡೈರಿ. ಆದಮೇಲೆ ನಾನು ಡೈರಿ ಬರೀತೇನೆ. ಅಟ್ 10 ಐ ವಿಲ್ ಗೋ ಟು ದ ಬೆಡ್ ಆ್ಯಂಡ್ ಹ್ಯಾವ್ ಅ ನೈಸ್ ಸ್ಲೀಪ್. ಅಟ್ 10 ಐ ವಿಲ್ ಗೋ ಟು ದ ಬೆಡ್ ಆ್ಯಂಡ್ ಹ್ಯಾವ್ ಅ ನೈಸ್ ಸ್ಲೀಪ್. 10 ಗಂಟೆಗೆ ನಾನು ಹಾಸಿಗೆ ಹತ್ತೇನೆ, ಸುಖವಾಗಿ ನಿದ್ರಿಸ್ತೇನೆ. ದಿಸ್ ಈಸ್ ಆಲ್ ಅಬೌಟ್ ಮೈ ಟುಮಾರೋಸ್ ಶೆಡ್ಯೂಲ್. ನಾನು ನಾಳೆ ಮಾಡಲಿರುವ ಕೆಲಸಗಳು ಹೀಗಿವೆ. ಸೊ ಈಗ ನನ್ನ ಫ್ರೆಂಡ್ ಅಥವಾ ನನ್ನ ಬ್ರದರ್ ಅಥವಾ ನನ್ನ ಸಿಸ್ಟರ್, ಬೇರೆ ಯಾರಾದರೂ ಆಗಿರ್ಬೋದು, ಥರ್ಡ್ ಪರ್ಸನ್ ಸಿಂಗ್ಯುಲರ್, ಅವರು ನಾಳೆ ಏನು ಮಾಡ್ತಾರೆ ಅನ್ನೋದನ್ನು ಹೇಳಬೇಕು ಅಂತಂದರೆ ಇದೇ ವಾಕ್ಯಗಳನ್ನು ಸ್ವಲ್ಪ ಚೇಂಜ್ ಮಾಡಿದರೆ ಅವರಿಗೆ ಸಂಬಂಧಿಸಿದ ವಾಕ್ಯಗಳನ್ನು ಕೂಡ ಹೇಳ್ಬೋದು. ಸೊ ಮೊದಲು ಇಲ್ಲಿಯ ಸೆಂಟೆನ್ಸಸ್ ಯಾವ ಥರ ಇದ್ದಾವೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ. ಸಬ್ಜೆಕ್ಟ್ ಯಾವುದಿದೆ? ಐ ಪ್ಲಸ್ ವಿಲ್ ಇದೆ, ರೈಟ್? ಜೊತೆಗೆ V1. ಐ ವಿಲ್ ಗೆಟ್ ಅಪ್, ಐ ವಿಲ್ ಬ್ರಷ್, ಐ ವಿಲ್ ಟೇಕ್. ಸೊ ವಿಲ್ ಆದಮೇಲೆ ಯಾವಾಗಲೂ V1 ಅನ್ನು ಯೂಸ್ ಮಾಡಬೇಕು. ಸಬ್ಜೆಕ್ಟ್ ವಿಲ್ ಪ್ಲಸ್ V1. ಇಲ್ಲಿ ಐ ಜಾಗದಲ್ಲಿ ವಿ ನಾವು, ಯು ನೀವು ಅಥವಾ ನೀನು, ದೇ ಅವರು, ಹಿ ಅವನು, ಶಿ ಅವಳು. ಯಾವುದೇ ಸಬ್ಜೆಕ್ಟನ್ನು ಹಾಕಿದರೂ ಕೂಡ ಏನೂ ಚೇಂಜ್ ಆಗೋದಿಲ್ಲ. ಸೊ ವಿಲ್ ಬರುತ್ತೆ, V1 ಆ್ಯಸ್ ಇಟ್ ಈಸ್ ಹಾಗೇ ಇರುತ್ತೆ. ಸೊ ಈಗ ನಾನು ಹೀ ತೊಗೊಂಡು ಸೆಂಟೆನ್ಸನ್ನು ಮಾಡ್ತೇನೆ, ನಿಮಗೆ ಕ್ಲಿಯರ್ ಆಗುತ್ತೆ. ಸೊ ಅದು ಅವನ ನಾಳಿನ ದಿನಚರಿ ಆಗುತ್ತೆ, ರೈಟ್? ಹೀ ವಿಲ್ ಗೆಟ್ ಅಪ್ ಅಟ್ 5 o'clock. ಅವನು 5 ಗಂಟೆಗೆ ಹೇಳ್ತಾನೆ. ಹೀ ವಿಲ್ ಬ್ರಷ್ ಮೈ ಟೀತ್ ಅನ್ನಬಾರ್ದು. ಮೈ ಟೀತ್ ಅಂದರೆ ನನ್ನ ಟೀತ್. ಅವನ ಟೀತ್ ಅಂತ ಹೇಳಬೇಕಂತಂದರೆ ಹಿಸ್ ಟೀತ್ ಆ್ಯಂಡ್ ವಾಶ್ ಹೇಳಿ ಹಿಸ್ ಫೇಸ್. ಹಿ ವಿಲ್ ಬ್ರಷ್ ಹಿಸ್ ಟೀತ್ ಆ್ಯಂಡ್ ವಾಶ್ ಹಿಸ್ ಫೇಸ್. ಮೈ ಅಂದರೆ ನನ್ನ, ಹಿಸ್ ಅಂತಂದರೆ ಅವನ. ಈಗಾಗಲೇ ನಾವು ಪ್ರನೌನ್ಸನ್ನು ಕಲ್ತ್ಕೊಂಡಿದ್ದೇವೆ. ಪ್ರನೌನ್ಸನ್ನು ಕರೆಕ್ಟಾಗಿ ಬಳಕೆ ಮಾಡೋದನ್ನು ಕಲ್ತ್ಕೊಂಡ್ರೆ ನಮಗೆ ಸೆಂಟೆನ್ಸ್ಗಳನ್ನು ಮಾಡಬೇಕಾದ್ರೆ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಅದಕ್ಕೆ ಮೊದಲು ನೋಡಬೇಕಾಗಿರ್ತಕ್ಕಂತಹ ವೀಡಿಯೋಗಳು ಅಂತೇಳಿ ಒಂದು ಪ್ಲೇಲಿಸ್ಟನ್ನು ಮಾಡಿದ್ದೇವೆ. ಮೊದಲು ನಮ್ಮ ಚಾನಲ್ನಲ್ಲಿ ಆ ವೀಡಿಯೋಗಳನ್ನು ನೋಡಿ. ಪ್ರನೌನ್ಸ್ ಮತ್ತು ವರ್ಬ್ಸ್ ಇವುಗಳನ್ನು ಕರೆಕ್ಟಾಗಿ ಯಾವ ಥರ ಯೂಸ್ ಮಾಡಬೇಕು ಅನ್ನೋದನ್ನು ಕಲ್ತ್ಕೊಂಡ್ರೆ ನಮಗೆ ಸೆಂಟೆನ್ಸ್ಗಳನ್ನು ಮಾಡಲಿಕ್ಕೆ ಈಸಿ ಆಗುತ್ತೆ. ಪ್ಲೇಲಿಸ್ಟನ್ನು ಈ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಅವೇ ನಮ್ಮ ಚಾನಲಲ್ಲಿ ನೀವು ಮೊದಲು ನೋಡಬೇಕಾಗಿರ್ತಕ್ಕಂತಹ ವೀಡಿಯೋಸ್. ನೆಕ್ಸ್ಟ್, ಹಿ ವಿಲ್ ಡ್ರಿಂಕ್ ವಾಟರ್. ಹಿ ವಿಲ್ ಡ್ರಿಂಕ್ ವಾಟರ್. ಹಿ ವಿಲ್ ಡೂ ಯೋಗ ಆ್ಯಂಡ್ ಮೆಡಿಟೇಷನ್. ಹಿ ವಿಲ್ ಟೇಕ್
a bath. He will take a bath. He will comb his hair. He will comb his hair. He will plan his day. He will go to the kitchen. He will have coffee. He will read newspaper. He will have breakfast around 8. He will have roti and curry. He will go to my ಇದೆ ಅವನ ಅಂತ ಹೇಳಬೇಕಂದ್ರೆ his. He will go to his office at 9:30. He will go to work by bike. It will take half an hour him to go there. He will reach his workplace around 10. ಮೈ ಅಂತಿದೆ ಅಲ್ಲಿ ಏನಂತ ಆಗಬೇಕು his. He will reach his workplace around 10. He will have lunch at 1 o'clock. He will work from 10 to 5. ಅಥವಾ ಅವ್ರು ಅಲ್ಲಿರ್ತಾನೆ ಅಂತ ಹೇಳಬೇಕಂದ್ರೆ ಈ ವಿಲ್ ಬಿ ದೇರ್ ಫ್ರಮ್ 10 to 5 ಅಂತಲೂ ಹೇಳ್ಬೋದು. ನೆಕ್ಸ್ಟ್ he will return home at 5:30. He will return home at 5:30. He will wash his face and freshen up. He will take rest for a while. At 6, he will watch English Elements channel. My mother ಇದೆ his mother ಅಂತ ಹೇಳಬೇಕು. His mother will give him snacks and tea. He will go to Raju's home to play chess. At 7:30, he will listen to the radio and then he will watch English news on TV. He will have supper at 8:30. Then he won't have any beverages. He will call his friends to chat. He will write his diary. At 10, he will go to the bed and have a nice sleep. ಚೇಂಜಸ್ ಎಲ್ಲಿ ಮಾಡಬೇಕು ಗೊತ್ತಾಯ್ತಾ? ಸೊ ಪ್ರೊನೌನ್ಸನ್ನು ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ನಮಗೆ ಸೆಂಟೆನ್ಸ್ ಮಾಡಬೇಕಾದ್ರೆ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಈಗ ಹೇಳಿರ್ತಕ್ಕಂಥ ಎಲ್ಲ ಸೆಂಟೆನ್ಸಸ್ ಅವನು ನಾಳೆ ಮಾಡುವ ಕೆಲಸಗಳಿಗೆ ಸಂಬಂಧಿಸಿದ ವಾಕ್ಯಗಳು. ಈಗ ವಿಡಿಯೋನ ಪಾಸ್ ಮಾಡಿ ಎಲ್ಲವನ್ನು ನೋಟ್ ಮಾಡಿಟ್ಕೊಳ್ಳಿ. ಮೊದಲು ಇವು ಯಾವ ಥರ ಇದ್ದಾವೋ ಅದೇ ಥರ ನೋಟ್ ಮಾಡ್ಕೊಳ್ಳಿ. ಹಾಗೆಯೇ ಐ ಬದಲಾಗಿ ಹೀ ಸೇರಿಸಿ ಹೇಳ್ತಾ ಹೋಗಿ. ಹಾಗೆಯೇ ಶೀ ಸೇರಿಸಿ ಹೇಳ್ತಾ ಹೋಗಿ. ನೆಕ್ಸ್ಟ್ ದೇ, ವಿ, ಯು, ಹೀಗೆ ಬೇರೆ ಬೇರೆ ಸಬ್ಜೆಕ್ಟ್ ಚೇಂಜ್ ಮಾಡ್ತಾ ಹೇಳ್ತಾ ಹೋಗಿ. ಸೊ ಹೀಗೆ ಮಾಡೋದ್ರಿಂದ ನಮಗೆ ಬೇರೆ ಎಲ್ಲ ಟೈಪ್ಸ್ನ ಸೆಂಟೆನ್ಸಸ್ ಮಾಡೋದು ನಮಗೆ ಗೊತ್ತಾಗುತ್ತೆ. ಮೈ ಹಿಸ್ ಆಗುತ್ತೆ, ಹೀ ಇದ್ದರೆ ಹಿಸ್ ಆಗುತ್ತೆ, ಶೀ ಇದ್ದರೆ ಹರ್ ಆಗುತ್ತೆ, ದೇ ಇದ್ದರೆ ದೇರ್ ಆಗುತ್ತೆ. ಸೊ ಪ್ರೊನೌನ್ ಟೇಬಲನ್ನು ಕರೆಕ್ಟಾಗಿ ಸ್ಟಡಿ ಮಾಡಿರಿ, ನಿಮಗೆ ಕನ್ಫ್ಯೂಷನ್ಸ್ ಎಲ್ಲವೂ ಕ್ಲಿಯರ್ ಆಗ್ತವೆ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನಿನ್ನೆ ಏನು ಮಾಡಿದೆ, ವಾಟ್ ಡಿಡ್ ಐ ಡು ಎಸ್ಟರ್ಡೇ, ಅವುಗಳಿಗೆ ಸಂಬಂಧಿಸಿದ ಸೆಂಟೆನ್ಸಸ್ಗಳನ್ನು ನೋಡೋಣ. ಈ 30 ಸೆಂಟೆನ್ಸ್ಗಳನ್ನೇ ತಗೊಂಡು ನಾವು ಚೇಂಜ್ ಮಾಡಿ ಆ ಸೆಂಟೆನ್ಸ್ಗಳನ್ನು ಮಾಡೋದು ಹೇಗೆ ಅಂತೇಳಿ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಕಮಿಂಗ್ ಟು ದ ಇಂಟ್ರೆಸ್ಟಿಂಗ್ ಪಾಯಿಂಟ್ ಆಫ್ ದ ಡೇ. ಇಲ್ಲಿ ನೋಡಿ, ನಾವು 5 o'clock, 1 o'clock, 2 o'clock ಅಂತ ಹೇಳ್ತಾ ಇರ್ತೇವೆ. ಮತ್ತು ಓ ಕ್ಲಾಕ್ ಅಂದ್ರೇನು? ಇಲ್ಲಿ ಅಪಾಸ್ಟ್ರಫಿಯನ್ನು ಬಳಸ್ತಾ ಇದ್ದೇವೆ. 5 o'clock. ಅಪಾಸ್ಟ್ರಫಿ ಯಾಕೆ ಬಳಸ್ತಾರೆ? ಅಪಾಸ್ಟ್ರಫಿ ಮೀನ್ಸ್ ಸಮಥಿಂಗ್ ಲೆಫ್ಟ್ ಔಟ್, ನಾವೆಲ್ಲೇನೋ ಮಿಸ್ ಮಾಡಿದ್ದೀವಿ ಅನ್ನೋದನ್ನು ಹೇಳ್ತೇವೆ. ಇಲ್ಲಿ ನೋಡಿ, ವಿಲ್ ಪ್ಲಸ್ ನಾಟ್, ಓಂಟ್ ಅಂತ ಬಳಸ್ತೀವಿ. ಇಲ್ಲಿ ಓ ಅನ್ನು ತೆಗೆದಿರ್ತೀವಿ, ಅದರ ಬದಲಾಗಿ ಅಪಾಸ್ಟ್ರಫಿಯನ್ನು ಬಳಸ್ತಾ ಇದ್ದೀವಿ. ಅಪಾಸ್ಟ್ರಫಿ ಎಲ್ಲಾದರೂ ಇದೆ ಅಂತಂದರೆ ಅಲ್ಲಿ ಏನೋ ಒಂದು ಅಕ್ಷರ ಮಿಸ್ ಆಗಿದೆ ಅಂತೇಳಿ ತಿಳ್ಕೊಳ್ಬೇಕು. ಇಲ್ಲಿರೋ ಅಪಾಸ್ಟ್ರಫಿ ಜಾಗದಲ್ಲಿ ಏನಿರುತ್ತೆ ಗೊತ್ತಾ? ಆಫ್ ದ, 5 ಆಫ್ ದ ಕ್ಲಾಕ್. ಆಫ್ ದ ಅನ್ನೋ ವರ್ಡ್ ಅಲ್ಲಿ ಬರುತ್ತೆ. ಅರ್ಥ ಗಡಿಯಾರದ 5 ಗಂಟೆಗೆ. ಗಡಿಯಾರದಲ್ಲಿ 5 ಗಂಟೆ ಬೇರೆ ಕಡೆ ಟೈಮ್ ಬೇರೆ, ಗಡಿಯಾರದಲ್ಲಿ ಬೇರೆ ಇರುತ್ತಾ? ಎಸ್. ಈ ಮೊದಲು ವಾಚನ್ನು ಕಂಡುಹಿಡಿಯೋಕ್ಕೂ ಮೊದಲು ಸನ್ ಡಯಲ್, ಸೂರ್ಯನ ಮತ್ತು ಚಂದ್ರನ ಬೆಳಕನ್ನು ಆಧಾರವಾಗಿಟ್ಕೊಂಡೇ ಸಮಯವನ್ನು ಹೇಳ್ತಾಯಿದ್ರು. ಆದಮೇಲೆ ಗಡಿಯಾರ ಕಂಡುಹಿಡಿದ ಮೇಲೆ ಟೈಮನ್ನು ಹೇಳ್ತಾ ಇರಬೇಕಾದ್ರೆ ಓ ಕ್ಲಾಕ್, ಆಫ್ ದ ಕ್ಲಾಕ್, ಆಫ್ ದ ಕ್ಲಾಕ್ ಅಂತ ಹೇಳ್ತಾ ಬಂದರು.
ಈಗ 5 ಗಂಟೆ ಆಗಿದೆ. ಎಲ್ಲಿ? ಗಡಿಯಾರದಲ್ಲಿ 5 ಗಂಟೆ ಆಗಿದೆನಾ, ಅಥವಾ ನಾವು ಸೂರ್ಯನ ಬೆಳಕನ್ನು ನೋಡಿ 5 ಗಂಟೆ ಅಂತ ಹೇಳ್ತಾ ಇದ್ದೀರಾ? ಸೊ ಕನ್ಫ್ಯೂಷನ್ಸನ್ನು ಕ್ಲಿಯರ್ ಮಾಡಲಿಕ್ಕೆ ಏನಂತ ಬಳಸ್ತಾ ಬಂದರು? 5 o'clock. 5 o'clock ಇನ್ ದ ಸೆನ್ಸ್ 5 ಆಫ್ ದ ಕ್ಲಾಕ್. ಅಂದರೆ ಈಗ ಗಡಿಯಾರದಲ್ಲಿ 5 ಗಂಟೆ ಆಗಿದೆ ಅನ್ನೋದನ್ನು ಕ್ಲಿಯರಾಗಿ ತಿಳಿಸಲಿಕ್ಕೆ ಆ ಒಂದು ಕಾನ್ಸೆಪ್ಟನ್ನು ಬಳಸ್ತಾ ಬಂದರು. ಸೊ ದಟ್ಸ್ ದ ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಲ್ವಾ? ಬೈ ದ ವೇ, ಯಾವಾಗಲೂ ನಾವು ಓ ಆದಮೇಲೆ ಅಪಾಸ್ಟ್ರಫಿಯನ್ನು ಬಳಸಬೇಕು. ಇನ್ ಮೈ ಪ್ರೀವಿಯಸ್ ಕ್ಲಾಸ್ ನಾನು ಓಗಿಂತ ಮುಂಚೆ ಅಪಾಸ್ಟ್ರಫಿಯನ್ನು ಬಳಸಿದ್ದೆ. ದಟ್ಸ್ ಮೈ ಮಿಸ್ಟೇಕ್. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಫಾರ್ ದಟ್. ಪ್ಲೀಸ್ ಕರೆಕ್ಟ್ ಇಟ್. ಈ ಎಲ್ಲ ಸೆಂಟೆನ್ಸ್ಗಳನ್ನು ನೋಟ್ ಮಾಡ್ಕೊಳ್ಳಿ, ಜೋರಾಗಿ ಹೇಳ್ತಾ ಹೋಗಿ, ಸಬ್ಜೆಕ್ಟನ್ನು ಚೇಂಜ್ ಮಾಡ್ತಾ ಹೇಳ್ತಾ ಹೋಗಿ ಜೋರಾಗಿ ಹೇಳಿ. ಪ್ರಾಕ್ಟೀಸ್ ಮಾಡ್ತಾ ನಮಗೆ ಫ್ಲೂಯೆನ್ಸಿ ಬರುತ್ತೆ. ದಟ್ಸ್ ಆಲ್ ಫಾರ್ ಟುಡೇ. ಇವತ್ತಿನ ಕ್ಲಾಸ್ ಹೇಗಿತ್ತು ಕಮೆಂಟ್ ಮಾಡಿ. ಇಫ್ ಯು ಫೌಂಡ್ ದಿಸ್ ವಿಡಿಯೋ ಯೂಸ್ಫುಲ್ ದೆನ್ ಹಿಟ್ ದ ಲೈಕ್ ಬಟನ್. ಇಂಗ್ಲೀಷನ್ನು ಕಲಿಯಲು ಆಸಕ್ತಿ ಇರೋರಿಗೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಐ ವಿಶ್ ಯು ಹ್ಯಾಪಿ ಲರ್ನಿಂಗ್.